ಅಲ್ಲೊಂದು ಮಾಟ ಮಾಡಿದ್ದು ಜಾಗ ಐತ್ರಿ. ಎಂತ ಡೇಂಜರ್ ಸ್ಕೇರಿ ಪ್ಲೇಸ್ ಇತ್ತಂದ್ರ ಅದು ಹೋದ ಜೆನ್ಯೂನ್ ಆಗಿ ಬೆಚ್ಚಿ ಬಿದ್ದ ಹೆದರಿ ಅದನ್ನೆಲ್ಲ ಮಾಡಿದ್ದೊಂದು ಸುಂದರ ವಿಡಿಯೋ ಇತ್ರಿ. ನನ್ ಫೋನ್ ತಗೊಂಡು ಬಡ ಬಡ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಾನ. ವಿಚಿತ್ರ. ನಾ ಫಸ್ಟ್ ಟೈಮ್ ನೋಡೇನು ಪೈನಾಪಲ್ ಗೊಂಬಿ ಕಟ್ಟಾರ. ಒಂದ್ ಇದು ಇತ್ರಿ, ಅಪರ್ಚುನಿಟಿ ಇತ್ತು ನಮಗೊಂದ್. ಏನೋ ಒಂದ್ ಮಾಟದ ಮಾಫಿಯಾನ ನಾವು ಹೊರಗ್ ಹಾಕ್ತಿದ್ವಿ, ಅದನ್ನ ನಾವ ಎವಿಡೆನ್ಸ್ ಇಲ್ದಂಗ ಮಾಡಿಬಿಟ್ಟಾರಿ. ಶುರು ಮಾಡಲೇ ತಾಯಿ ನಿಮ್ಮ ಆಶೀರ್ವಾದದಿಂದ. ನೀ ಈಗ ಬಂದಿಲ್ಲ ಹೊಲದಾಗ ಮಾಡಿ ಬಂದಲ್ಲ, ಇವ್ ಹೋಗಿದ್ನಿಲ್ಲ ಪವನ ಐ ವಿಟ್ನೆಸ್ ಅದಾನ. ಹೋಗಿ ಹೊಲದಾಗ ಮಾಡಿದ. ನಾ ಏನ್ ತಪ್ಪ ಅನ್ನೋದಿಲ್ರಿ, ಹೊಲದಾಗರ ಮಾಡ್ಲಿ ಎಲ್ಲರ ಮಾಡ್ಲಿ ಏನಿಲ್ಲ ಅದು ಪ್ರಾಬ್ಲಮ್. ನಾನು ಅದನ್ನ ವಿಡಿಯೋ ಮಾಡ್ಕೊಂತ ಬಂದಿದ್ದೆ. ಏನೋ ಒಂದ್ ಬಂದಾಗ ಅಲ್ಲೊಂದು ಮಾಟ ಮಾಡಿದ್ದು ಜಾಗ ಐತ್ರಿ. ಎಂತ ಡೇಂಜರ್ ಸ್ಕೇರಿ ಪ್ಲೇಸ್ ಇತ್ತಂದ್ರ ಅದು ಹೋದ ಜೆನ್ಯೂನ್ ಆಗಿ ಬೆಚ್ಚಿ ಬಿದ್ದ ಹೆದರಿ ಅದನ್ನೆಲ್ಲ ಮಾಡಿದ್ದೊಂದು ಸುಂದರ ವಿಡಿಯೋ ಇತ್ರಿ. ಅದನ್ನ ಬಂದ ಅದನ್ನ ತಾನ ಎರಡು ಪಾರ್ಟ್ ಮಾಡ್ಬೇಕಿತ್ತು. ಎರಡು ಪಾರ್ಟ್ ಯಾಕೆ ಮಾಡ್ಬೇಕು? ಬೇರೆ ನಿಮ್ದು ಮಂತ್ರದ ಬೇರೆ ಅಲ್ಲ. ನೀ ನೀ ಕೇಳ್ಬೋದಾಗಿತ್ತಲ್ಲ, ಅಣ್ಣ ನನ್ ಸಂಡಾಸಿಂದ ಹಾಕ್ಬೇಡ್ರಣ ಹಾಕ್ಬೇಡ್ರಣ ಇದೆಲ್ಲ ಕೇಳುದಿಲ್ಲ. ಹಾಕತಾನಂತನೂ ಅಲ್ಲ ಅಲ್ಲ ಅದು ಈಗ ಏನಾಗೈತಿ ಸ್ಟಾರ್ಟ್ ಮಾಡ್ಯಾನವ. ಈಗ ಇಲ್ಲಿ ಕೇಳ್ರಿ ಏನಾಯ್ತು. ಆಮೇಲೆ ಅದನ್ನ ತಗೊಂಡು ನನ್ ಫೋನ್ ತಗೊಂಡು ಬಡ ಬಡ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಾನ. ನನಗ ಇವನ್ ಸಣ್ಣಸ್ ಮಾಡಿದ್ ಏನ್ ತೋರ್ಸೋದೈತ್ರಿ ನನಗ? ಅವ ಸಣ್ಣಸ್ ಮಾಡಿದ್ ನಾನು ನೀವರ ನೋಡಿ ಏನ್ ಮಾಡ್ರಿ ಹೇಳ್ರಿ. ನಿಮಗ ವೈಕ್ ಈಗ ಕೇಳ ವೈಕ್ ಅಂತ ಅಂದಿಲ್ಲ ನಿಮಗ. ಅದು ವಿಡಿಯೋ ಡಿಲೀಟ್ ಮಾಡಿದ. ನನಗ ತಲೆ ಹಾಪತ್ರಿ. ಅದೆಂತ ಜೆನ್ಯೂನ್ ಅದು ಮಾಟದ್ ಅದೇನೋ ಒಂದ್ ಮಾಫಿಯಾ ರೀ. ಮಾಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕಂದ್ರಪ್ಪ ಅವ್ನು ಹೇಳು ಏನಿತ್ತು ಅದು ಮಾಟದ್ ಆಕ್ಚುಲಿ. ವಿಚಿತ್ರ. ನಾ ಫಸ್ಟ್ ಟೈಮ್ ನೋಡೇನು ಪೈನಾಪಲ್ ಗೊಂಬಿ ಕಟ್ಟಾರ. ಕರಿ ಗೊಂಬಿ ಒಂದ್ ಪೈನಾಪಲ್ ಗೆ ಕಟ್ಟಿ ಮತ್ ಇನ್ನೊಂದು ಸಣ್ಣದು ಕುಂಬಳಕಾಯಿ ರೀ. ಸಣ್ಣ ಕುಂಬಳಕಾಯಿ ಒಂದ್ ಚೀಲಾಗಿ ಇಟ್ಟಿದ್ರು. ನಾವ್ ಅದ್ ಹಿಂಗ್ ಹೋಗುದು ಕಾಲಾಗಿತ್ತು. ಅವನು ನಿಂತೂರಿ ಹಿಂಗ ಹಿಂಗ ಹೆದ್ರಿ ನಾನು ಏನು ಇದು ಅಂತೇಳಿ ಫಸ್ಟ್ ಶಾಕ್ ಆಗಿದ್ದೆ. ಪೈನಾಪಲ್ ಯಾಕೆ ಕಟ್ಟ್ಯಾರ ಅಂತೇಳಿ ನನಗೆ ಹೆದರಿಕೆ ಆದಲ್ರಿ. ವಿಚಿತ್ರ ಅನಿಸ್ಬಿಡ್ತು, ಪೈನಾಪಲ್ ಯಾಕೆ ಕಟ್ಟ್ಯಾರ. ಆಮೇಲೆ ನೋಡ್ತೀವಿ ಒಂದ್ 3-4 ಇದ್ವಿಲ್ಲೋ ಅಲ್ಲೇ. 3-4 ಮೊದ್ಲ ಇದ್ವು. ನಿನ್ನೆನ ಹುಣ್ಣಿಮೆ ಇತ್ತಂತಲ್ಲ, ಹುಣ್ಣಿಮೆಗೂ ಇದನ್ ಮಾಡ್ತಾರ. ಅವಾಗ ಪವರ್ಫುಲ್ ಇರೋದು ಆಕ್ಚುಲಿ. ಪೂರ್ಣ ಚಂದ್ರ ಇದ್ದಾಗ ಇದು ಹೆಂಗಳ ಒಂದ್ 3-4 ಹುಣ್ಣಿಮೆ ಇಂತರ ಮಾಡಂತಾರ ನೋಡ್ ಕಾಣಕ. ಹೌದೌದೌದು ಕಂಟಿನ್ಯೂಸ್ಲಿ. ಯಾಕಂದ್ರೆ ಪೈನಾಪಲ್ ಕೊಳಿಯೋದು ಬಹಳ ಸ್ಲೋ ರೀ. ಏನ್ ಗೊಂಬಿ ಇತ್ತು? ಒಂದ್ ಇಷ್ಟ ಗೊಂಬಿ ಸಣ್ಣದ ಇಷ್ಟ ಗೊಂಬಿ ಅದನ್ನ ಕಟ್ಟಿ ನೋಡಾಕ ಮತ್ತದ. ಆದ್ರ ಅಂದ್ರೆ ಮಾಡಿದೆಲ್ಲ ವಿಡಿಯೋ ಅದ್ರಾಗ ಮತ್ತೆ ಹತ್ರ ಹೋಗಿ ನೋಡ್ಲಿಲ್ಲ ಅದು. ಅಲ್ಲ ನೀನ್ ಏನ್ ಮುಂದ್ ಹೋಗಿ ನೋಡಿದ್ರು ಎದುರು ಏತ್ಕೊಳಕ್ ಸಣ್ಣ ಮಾಡಿ ಬಂದಿದ್ದೆ. ಬರೀ ಹೆದರ್ತಿದ್ದೀನಿ, ಎತ್ಕೊಂತಾನೆ ಇರ್ಲಿಲ್ಲ. ಎದಕ್ಕೆ ಹೆದ್ರು ಇದನ್ ಮಾಡಕ್ ಹೋದಿನಿ. ಇದು ಏನ್ರಿ ವ್ಲಾಗ್ ಮಾಡಿದೆ ಅಂದ್ರ ಬೇಕಾದಾಗ 1 ಮಿಲಿಯನ್ ಹೋಗ್ತಿತ್ತು ಆರಾಮು. ಅದನ್ನ ಕಸ್ಕೊಂಡನು ಈಗ ಏನ್ರಿ ಈ ವಿಡಿಯೋ ಮಿಲಿಯನ್ ಹೋಲಿಲ್ಲ. ನಿನ್ನಿಂದ ಅದೊಂದ ವಿಡಿಯೋ ಡಿಲೀಟ್ ಮಾಡಿ ಫಸ್ಟ್ ಡೈವರ್ಷನ್ ನಿಮ್ದೇ ಇದು. ನೋಡ್ರಿ ರೋಡ್ ನೋಡ್ರಿ ಒಂದ. ಈಗ ಗಂಡಾಂತರ ಶುರು ಆತ. ಮಾಟದ ಇವ ಸಂಡಾಸ್ ಮಾಡಕ್ ಹೋಗ್ಲಿಲ್ಲ ಅಂದಿದ್ರಿ. ನಾವ ಆ ಮಾಟದ ಜಗಕ್ಕ ಹೋಗಿದ್ದಿಲ್ಲ. ಅಯ್ಯೋ ದೇವ್ರೆ, ಏನಿದೆ ದೇವ್ರೆ ಕ್ಷಮಿಸ್ಬಿಡಪ್ಪ ತಂದೆ. ಇವ ಮಾಡಿ ತಪ್ಪಿಗೆ ಇವ ಸಂಡಾಸ್ ಮಾಡೋದಿರ್ಲಿ. ಅಯ್ಯೋ ಎಫೆಕ್ಟ್ ಇದು ಮಾಟದ. ನಾ ಇಳಿತಂತ ತಡಿಯೋ, ಹೊಳಸ್ಕೋ. ಇಲ್ಲೇ ಯೂಟರ್ನ್ ತಗೊಂಬಿಡ ಸುರು. ಕೇಳ ಅಂತರಂಡಿ ಅಂತ ಕೇಳ್ರಿ. ಅದಕ್ಕೆ ನನಗೆ ಬೈಯ ಗೋವಾ ಸ್ಟ್ರೇಟ್ ಹೋಗೋದಾ? ಚಲೋ ಐತಿ. ಅರ್ಧ ಕಿಲೋಮೀಟರ್ ಹೋಗ್ಬೋದಾ ನಾವು? ಹಿಂಗೋ ಅಲ್ಲ ನೋಡಿಲ್ಲ ಗಂಡಾಂತರ ನೋಡ್ರಿ. ಯಾರ್ ನೋಡ್ರಿ ಇದನ್ನ ಯಾವತ್ತು ಹಿಂಗ ಗೋವಾಗ್ ಹೋಗ್ಯಲ್ರಿ. 15-20 ಸಲ ಗೋವಾಗ್ ಹೋಗೇನ್ರಿ ನಾನು. ಇದು ಯಾರ್ ನೋಡ್ರಿ ಇದು. ಇವ ಬರ್ಲಿಲ್ಲ ಅಂದಿದ್ರಿ. ಸಂಡಾಸ್ ಹೊಕ್ಕನ ಇರ್ಲಿಲ್ಲ. ಅದ್ ನಡ್ ರಸ್ತೆದಾಗ ಯಾರ್ರಿ ಹೊಲದಾಗ ಸಂಡಾಸ್ ಮಾಡ್ತಾರ ಈಗ. ಪೈನಾಪಲ್ ಗತ್ತೆ ಟೆಕ್ಸ್ಚರ್ ಇದ್ದ ಗಂಡಾಂತರ ಐತಿ ನೋಡ್ರಿ. ಹಿಂಗ
ಇನ್ನೂ ಇಲ್ಲಿ ಮಳೆಗಾಲ ಮುಗ್ದಿಲ್ರಿ. ನಮ್ಮ ಹುಬ್ಬಳ್ಳಿ ಬ್ಯಾಸಿಗೆ ಬಂದು ಒಣಗಾಕಂತೇವಿ. ನೋಡ್ರಿ ಮಳೆಗಾಲ ಇರೋ ಊರಿದೆ ಅದೋ ಒಂದು, ಅಲ್ಲಿ ಕರ್ಕೊಂಬಂತಿದ್ ಪೈನಾಪಲ್ ಮಾಟದ ಎಫೆಕ್ಟ್. ಅದನ್ನ ತೋರಿಸ್ಬೇಕಲ್ಲ, ನಾ ಫೋಟೋನಾರ ಹೊಡ್ಕೋಬೇಕಾಯ್ತು ಒಂದ್ ಸ್ವಲ್ಪರ. ಅದ್ರಾಗೂ ಹೋಗಿ ತಕೊಂಡ್ ಡಿಲೀಟ್ ಮಾಡಿದ್ನಿ. ಎಂತ ಕಚ್ಚಡ ಮನುಷ್ಯನವ ಅದ ನೋಡಿ. ಸ್ವಾರ್ಥಿನೋ ಸ್ವಾರ್ಥಿ. ಇಲ್ಲ, ನರಕದಾಗ ವೇಸ್ಟ್ ಇದ್ದವ್ರ ಇನ್ನೊಂದ್ ನರಕಕ್ಕೆ ಹಾಕ್ತಾರಂತ. ಅಲ್ಲಿ ಪೈಕನಿ ತೊಳಿತಿರ್ತಾನ್ರಿ ಅವ. ಅಲ್ಲೇ ನಾ ಹೇಳಿಲ್ಲ ಸುರು ಆರಾಮ ಏನೋ ಡೇಂಜರ್ ಹೊಡ್ಸಾತ್ನೋ ಇವ ಒಲ್ಲೋ ನಾ ಡೇಂಜರ್. ಓಂ ನಮಃ ಶಿವಾಯ. ಎಲ್ಲಾರ ನಿಂತ ಒಂದ್ ರೌಂಡ್ ನಮಸ್ಕಾರ ಮಾಡೋಣಪ್ಪ. ಇದಕ್ಕ ಸ್ಟಾಪ್ ಮಾಡಿ ಒಂದ್ ನಮಸ್ಕಾರ ನನಗ ಸಿಟ್ಟು ಅದಕ್ ಬರ್ಲಿಲ್ರಿ ಇವ ಡಿಲೀಟ್ ಮಾಡ್ಯಾನ ಅಂತ ಹೇಳಿ. ಒಂದ್ ಇದು ಇತ್ರಿ, ಅಪರ್ಚುನಿಟಿ ಇತ್ತು ನಮಗೊಂದ್. ಏನೋ ಒಂದ್ ಮಾಟದ ಮಾಫಿಯಾನ ನಾವು ಹೊರಗ್ ಹಾಕ್ತಿದ್ವಿ, ಸಮಾಜಕ್ಕೆ ಗೊತ್ತುಪಡಿಸ್ತಿದ್ವಿ. ಆ ಊರಾಗ ಒಂದೇನೋ ಮಾಟ ನಡೆದೈತಿ ಆ ಪರ್ಟಿಕ್ಯುಲರ್ ಜಗದಾಗ. ಸೊ ಅದನ್ನ ಅವ ಎವಿಡೆನ್ಸ್ ಇಲ್ದಂಗ ಮಾಡಿಬಿಟ್ಟಾರಿ. ಹೌದಲ್ಲ, ಈ ಜಗ ಫೇಮಸ್ ಆಕಿತ್ತ ಮಾಟಕ್ಕಾಗಿ ಫೇಮಸ್ ಆಕಿತ್ತ. ಇಲ್ಲ ಅವು ಹಣ್ಣು ಬೇರೆ ಬೇರೆ ಇದ್ವಲ್ರಿ. ಏ ಹೊಡಿ ಎದುರಾಗತ್ತ ಅದ 500 ಮೀಟರ್ ಅಂದಲ್ಲವ. ಹೊಡಿ ಆರಾಮ್ ಹೊಡಿ. ಈಗ ವಾಪಸ್ 6 ರೋಡ್ ಹಿಡಿತಿ ಊರ್ ಅಂತ ಶಾಣರಿ ತಲಿ ಇದು ಬಂದಾಗಿ. ಆಮೇಲೆ ಡಿಸಿಷನ್ ಫರ್ಮ್ ಡಿಸಿಷನ್ ಇಲ್ಲದ ಮೈಂಡ್ ಸೆಟ್ ರೀ ಇದು. ಸೌಂಡ್ ಕಡಿಮೆ ಇಡ. ನಂದು ಇದು ಆಗ್ತತಿಲ್ಲ ವ್ಲಾಗ್ನಾಗ. ಇದ್ರ ಮೈಂಡ್ ಸೆಟ್ ಇಲ್ಲದ್ದು, ಫರ್ಮ್ ಡಿಸಿಷನ್ ಇಲ್ಲದ ಮೈಂಡ್ ಸೆಟ್ ಇವಂಗ್ ಬಿಟ್ಟೇವಲ್ಲ, ಇದು ನಮ್ದು ತಪ್ಪ. ಆಮೇಲೆ ನೋಡ್ರಿ ಕಾರ್ ಕಲಿಬೇಕಂತ ಇವತ್ತು ಅನ್ಸಾತ್ರಿ ನನಗೆ. ನಾ ಹೊಡದಕ್ ಬಂದಿತ್ತಂದ್ರೆ ಎಷ್ಟು ಪರ್ಫೆಕ್ಟ್. ನಿನ್ನೆ ನಾನು ಹೊರಗೋಗಿದ್ದೆ ಅಲ್ಲ, ನಮ್ ದೋಸ್ತ ಹಿಂಗ ಕರಾಬುಡೆ ಅಂತಿದ್ದ. ಅವಾಗ ನನಗೂ ಅದ ಅನಿಸ್ತು. ನಿಂಗ್ ಬರ್ತೈತ ಒಂದ್ ಸ್ವಲ್ಪ ಮುಂದ್ ಕಂಟಿನ್ಯೂ ಮಾಡಿ ನಾನು ಕಲಿತೇನೆ. ಈ ಟ್ರಿಪ್ ಇಂದ ಮನೆಗೆ ಹೋದ್ಮೇಲೆ ಫಸ್ಟ್ ಕೆಲ್ಸ ಕಾಡ್. ಅಯ್ಯೋ ನೋಡ್ರಿ ಪ್ರಪಾತ ಗಿಪಾತ ಕಾಣತೈತ್ರಿ. ಎಲ್ಲಿಗ ಏನ್ ಮಾಡಿಬಿಟ್ರಿ ಇವ ನಮಗ. ತಡಿ ಆ ಪ್ರಪಾತ ನೋಡ್ ತೋರ್ಸಕ್ ಬಿಡಪ್ಪ. ಪ್ರಪಾತನ ತೋರ್ಸಕ್ ಬಿಡ ಹೊಂಟ ನೋಡ್ರಿ. ಎಲ್ಲಾ ಎವಿಡೆನ್ಸ್ ಇದನ್ ಮಾಡತ್ತೇನ್ರಿ. ಪ್ರಪಾತ ಅಂದ್ರ ತೆಗ್ಗಿರುದು ಬಾಳ ಕೆಳಗ್ ತೆಗ್ಗಿರ್ತಾವಲ್ಲ. ಎಲ್ಲಾನು ಇವ ಮುಚ್ಚಿಡಾತಾನ್ರಿ. ಏನೋ ಒಂದ್ ನಿಮಗ್ ತೋರಿಸ್ತೇನೆ ತಡಿ. ತಿಕ್ಕು ಫಾರೆಸ್ಟ್ ಅಂತ ಗುಡ್ಡ ಹತ್ತಿಸ್ತಾನ ತೋರಿಸ್ತೇನ್ರಿ ನಿಮ್ಗೆ. ರೋಡ್ ತೋರಿಸ್ತೇನೆ. ಇವ ಮಾಡಿದ್ ಗಂಡಾಂತರ ಅಲ್ಲಿ ಮೇನ್ ರೋಡ್ ಇನ್ನು ಒಂದ್ ಸ್ವಲ್ಪನು ಇಲ್ಲ ಇಲ್ಲ ಐತ್ ನೋಡ್ರಿ. ಮೇನ್ ರೋಡ್ ಬಿಡಿ ಸುಮ್ಮ ಇಲ್ಲಿ ಮಟ್ಟ ಬಂದ್ ಆದ್ಮೇಲೆ ನೋಡ್ರಿ ಎಂಡ್ ಮೂಮೆಂಟ್ ಮಟ್ಟ ಬಂದು ವಾಪಸ್ ಅಲ್ಲಿ ಮಟ್ಟ ಕರ್ಕೊಂಡು ಮೊಬೈಲ್ ಅಲ್ಲಿ ಮ್ಯಾಪ್ ಹಾಕಿಡ್ರಿ. ಮ್ಯಾಪ್ ಸರಿ ಇಲ್ಲ ಅಲ್ಲ. ಇವ ಎಂತಾವ್ ಹೇಳಿರಿ, ಇದ್ರೊಳಗ ಮೀಮ್ಸ್ ಬರ್ತೋಗತ್ರಿ. ಹಿಂಗ ಗೋಲ್ಡ್ ಹುಡುಕೊಂತ ಹೋಗಿರ್ತಾರ, ವಜ್ರ ಹುಡುಕೊಂತ ಹೋಗಿರ್ತಾರ. ಅವ ಎಂಡ್ ಮೂಮೆಂಟಿಗೆ ಬಂದ್ ಆ ಹೋಪ್ ಬಿಡ್ತಾನಲ್ರಿ ಇವನರಿ. ಅವ ಇಲ್ಲಿ ಮಟ್ಟ ಬಂದ್ ವಾಪಸ್ ಹೋಗೋಮಿದ್ದಾರಿ ಅವ. ಎಂತ ಜನ್ಸಿಗಳ ಜೊತೆಗೆ ನಾವ್ ಬರ್ತೇವಲ್ರಿ, ಅದ್ ನಮ್ ತಪ್ಪು. ನಿಮ್ ಚಪ್ಪಲ್ ತಗೊಂಡ್ ಇಲ್ಲ ಇಲ್ಲ ನಿಂದು ಕೊಟ್ಟು ಬಿಡು ಸುರ. ನಂದಷ್ಟ ಯಾಕೆ ನಿಂದು ಕೊಟ್ಟು ಬಿಡಿ. ಎಂದು ತಗೊಂಡ್ ಹೊಡ್ಕೊಂತಾನಂತೇನ ಏನ ಅದೇನು ಹೋಗಿ ಅಲ್ಲಿ ಡಾಸ್ ಮಾಡಿ ನಮಗೇನ್ ತಿನ್ಸಾಕತಿ ಅಲ್ಲ ಈಗ. ಇಲ್ಲ ಈ ಝೊಮ್ಯಾಟೋದವ್ರು ಇಲ್ಲಿ ಮಟ್ಟ ಐತಲ್ರಿ ಡೆಲಿವರಿ. ಝೊಮ್ಯಾಟೋದವ್ರದ್ದು ನನಗ ಈಗ ಗೊತ್ತಾತಿದ್ ಆಪಲ್ ಮ್ಯಾಪ್ಸ್ ಸಲುವಾಗಿ. ದಟ್ ಈಸ್ ಹೌ ಇಟ್ ಈಸ್. ಅಲ್ಲ ಗೂಗಲ್ ನಾಗ ಹಾಕಿ ನೀವು ಆಪಲ್ ಮ್ಯಾಪ್ಸ್ ಅಲ್ಲ, ಗೂಗಲ್ ದ ಇದೆ ಮೊಬೈಲ್. ಗೂಗಲ್ ನೋಡ ಗೂಗಲ್ ಏನ್ ಮಾಡ್ತ ತಡಿ. ಅದು ಮಾಟದ ಜಾಗ ಹೋಗ್ ಬಂದಲ್ಲ ಇಟ್ಟು ಬಂದ. ಇವ ಅಷ್ಟ ಇಡುದೇನ್ರಿ ಇವ್ನ ಫ್ರೆಂಡ್ಸಿಗೂ ಇಡ್ಸನ್ ತಡಿ ಅಂತೇಳಿ ಹೇಳ್ಬೇಕಲ್ಲ ನಿಮ್ ಹುಡುಗಿಗೂ ಇದನ್ನ ನಾವು. ಹೆದರೇ ಬಿಟ್ಟ. ಎಲ್ಲಾ ರೆಕಾರ್ಡ್ ಐತ್ ಕಡ್ಲ ನೋಡ್. ಒಂದ್ ಹೆಂಗ ದೇವ್ರ ಒಂದ್ ತಗೊಂಡ್ರ ನೋಡ್ರಿ ಇನ್ನೊಂದ್ ಕೊಡ್ತಾನಂತಾನಲ್ಲ. ಇದರಿ ಏನ್ ಸಿಗಬೇಕಾಗಿತ್ತು ಸಿಕ್ತು. ಮತ್ ಕನ್ಫರ್ಮ್ ಮಾಡಿದಾರೆ ಪಕ್ಕಿ ರೆಕಾರ್ಡಿಂಗ್ ಐತೋ ಇಲ್ಲೋ, ಅಣ್ಣ ಆಫ್ ಮಾಡಿ ಮಾಡ್ತಿರ್ಬೋದು ಅಂತ. ಇಲ್ಲ ಚಿನ್ನ ಸಿಕ್ಕೊಂಡ. ಎಸ್ ಒಂದ್ ಪ್ರೂಫ್ ಸಿಕ್ತಲ್ಲ, ಖುಷಿ ಆತ್ಪ. ದೇವ್ರೇ ಧನ್ಯವಾದಗಳು ದೇವ್ರೆ.
ನೀನ್ ಇಲ್ಲ ಅಂತ ಹೇಳಿಲ್ಲ, ನೀನ್ ನಿಂದ ಹೆಂಗೋ ಒಂದ್ ಕೃಪೆ ತೋರಿಸಿದಿ, ನೀ ಅದೇ ನೀ ಅಂತ ಮತ್ತೆ ಪ್ರೂವ್ ಮಾಡಿದಿ. ಧನ್ಯವಾದಗಳು ಆಕಾಶಿ. ನೀನ್ ಇಂಥ ಸಿಚುವೇಶನ್ ಒಳಗೆ ಏನ್ ಮಾಡ್ತಿದ್ದಿ ನೋಡ, ಅಲ್ಲಿ ನಾವು ಇವ ಮಾಡಕ್ ಹೋಗಿದ್ದಕ್ ನಾವು ಅವ್ನಿಗೆ ಹಂಗ ಬ್ಲಾಗ್ ಮಾಡ್ಕೊಂತ ಹೋದ ಕ್ಷಣನ ಅವ ಅಲ್ಲೇ ಒಂದ್ ಯಾವ್ದೋ ಪೈನಾಪಲ್ಗೆ ಮಾಟ ಮಾಡಿ ಇಟ್ಟಿದ್ರಪ್ಪ. ಹಾ, ಅದು ಪೈನಾಪಲ್ ಇಂದ ಅದು ಮಾಟ ವಿಚಿತ್ರ ಮಾಟ ಇತ್ತು, ಅದೇನೋ ಮಾಟದ ಮಾಫಿಯಾ ಟೈಪ್ ಏನೋ ಇತ್ತು. ಅಂತದ್ರದ್ದು ಒಂದು ಫುಟೇಜ್ ಸಿಕ್ಕಿತ್ ನಮಗ. ಬಂದ್ ಆ ಫುಟೇಜ್ ತಗೊಂಡ್ ಡಿಲೀಟ್ ಮಾಡಿಬಿಟ್ಟಾನ. ಈಗ ಆ ವಿಡಿಯೋನ ಏನಾರ ನಾ ಹಾಕಿ ಇದೇನಾರ ಸರ್ಕಾರದಿಂದ ನನಗ ಬ್ರೇವ್ರಿ ಅವಾರ್ಡ್ ಏನಾರ ಸಿಕ್ಕಿತ್ತ, 1 ಮಿಲಿಯನ್ ವ್ಯೂಸ್ ಬರೋದ್ ವಿಡಿಯೋ ಇತ್ತದ, ಅಂತದ್ ನಿಂದಿತ್ತಂತ ತಿಳ್ಕೋ. ಅವಾಗ ಅದು ಡಿಲೀಟ್ ಆದ್ರ ನೀ ಏನ್ ಮಾಡ್ತಿದ್ದಿ? ಒಂದ್ ರೌಂಡ್ ಹೇಳ. ಇಲ್ಲ, ನಾವು ಒಂದ್ ಸೊಲ್ಯೂಷನ್ ಕಣ್ ಹಿಡಿದಿದ್ವಿ. ಇನ್ನೊಮ್ಮೆ ಹೋಗಿ ಅದ ಸೇಮ್ ಸ್ಪಾಟ್ ದಾಗ ಬಾ ನಾವು ಆಕ್ಟ್ ಮಾಡೋಣ ಅಂತೇಳಿ. ಅವ್ನ್ ಬದುಕಿ ಉಳ್ಸಿದ್ದ ದೊಡ್ಡದ್ ಗೊತ್ತ. ಕಲೆಗೆ ಬೆಲೆ ಕೊಟ್ಟು ಉಳ್ಸಿ, ನೀ ಮನುಷ್ಯನಿಗಲ್ಲ ಏನ. ಅವನೊಳಗೊಬ್ಬ ಕಲಾವಿದ ಅದಾನಲ್ಲ, ಆ ಕಲಾವಿದನಿಗೆ ಅಷ್ಟ ನಾ ಮರ್ಯಾದೆ ಕೊಡತ್ತೀನಿ. ಆಸ್ ಅ ಸೂರಜ್ ಈಸ್ ಅವೇನ್ ಹೊಲ್ದಾಗ ಇಟ್ನಲ್ಲ ಅವನ ನಿಜವಾದ ರೂಪ. ನಿಜವಾದ ರೂಪ. ಅದ್ರ ಮ್ಯಾಗಿರು ನೊಣಾನು ಅವನ ರೀ. ನಂದ ಇಷ್ಟ ದಿವ್ಸ ನನ್ ಕರಿಯರ್ ಒಳಗ ಬ್ರೇಕ್ ಕೊಡೋದಿತ್ತದ. ಇದಾಯ್ತು, ಈಗ ಮಾಡೋದ. ಇಡೀ ಗೋವಾ ತುಂಬಾ ಸೂರಜಿಂದ ಕತಿ ಹೇಳಿಲ್ಲ ನಾನು ಜನರಿಗೆ. ಅಲ್ಲಿ ಯಾರ ಫ್ಯಾನ್ಸ್ ಹೇಳುದು, ಅವ್ರಿಗೂ ಕೇಳುದು ಇದಕ್ ನ್ಯಾಯ ಏನು. ಧನ್ಯವಾದಗಳು. ನೋಡು, ನಾವಾಗಿದ್ದಕ್ ಸುಮ್ಮದೀವಿ. ಸುರ ಇಲ್ಲ ಅಂದಿದ್ರೆ ಎಷ್ಟೊಂದ್ ಜನ ಎಲ್ಲಿ ತಿಂದು ಉಳಿ ಬಿಡ್ತಿದ್ರು. ಒಂಚೂರು ನಾ ಪ್ರೆಷರ್ ಆಗ್ತಿಲ್ಲ ಎಕ್ಸಲೇಟರ್ ಮೇಲೆ ಹೆಂಗ ಹೊಂಟದ. ಅದೇ ಮತ್ತೆ ಒಳಗ್ ಪ್ರೆಷರ್ ಐತಲ್ಲ, ತಪ್ಪು ಮಾಡಿದ ಪ್ರೆಷರ್. ದುಃಖ ಐತಲ್ಲ, ಅದ ಹೊಂಟೈತಿ. ಗಾಡಿ ಓಡ್ಸಾತದೆ ಏನ. ಏನಾಯ್ತು ಇದೆ? ಮಸ್ತ್ ಚಲೋ ಐತಿ, ರೋಡ್ ಚಲೋ ಐತಿ ನೋಡ್ರಿ. ದೇವ್ರು ಹೊಲದ ಕಸ್ಕೊಂಡ್ರು ಕೊಟ್ಟ ಚಲೋ ಐತಿ. ವೈಬ್ ಇದನ್ನ ಒಂದ್ ಸ್ವಲ್ಪ 4-5 ಸಲ ರೀ ಸ್ಪೀಡ್ ಆಗಿ ಹಿಂದ ಮುಂದೆ ಮಾಡ್ತೇನ್ರಿ, ನಿಮಗೊಂದ ವೈಬ್ ಸಿಗ್ತತ್ ನೋಡ್ರಿ. ಮತ್ ಬಂತು ಚಲೋ ಐತ ಅನ್ನಲ್ಲ ಅಂಕಲ್, ಮುಂದೆ ಚಲೋ ಐತ್ ತೋರಿ ಅಂತ ಕಳ್ಸ್ಯಾನ. ಇನ್ನು ಮಂಡ ಚಲೋ ರೋಡ ಬರುವಲ್ತ. ಕೇಳೋ ಬೈ ಅಂಕಲ್. ಗೋವಾ ಇದಂತ ಇದೇ ರೋಡ್ ಅಂತ. ಅದು ಬೈಕ್ ಇದು ಹೋಗ್ತೈತಿ ಗೊತ್ತ. ಚಲೋ ರೋಡ್ ಎಲ್ಲಿಂತ ಸಿಗ್ತೈತಿ? ಕಾರ್ನವ್ರಿಗೆ ಕೇಳ್ಬೇಕು, ಈ ಬೈಕ್ನವ್ರ ಆರಾಮ್ ಹೋಗ್ತಾರ ಸಡ್ ಅಂತ ಜಿಗಿಸಿ. ಕೇಳೋರಿ ಇಲ್ಲಿ ನಿಲ್ಲಿಸ್. ಚಲೋ ರೋಡ್ ಎಲ್ಲಿ ಸಿಗ್ತೈತಿ? ಚಲೋ ರೋಡ್ ಉಂಡಾ? ಕರ್ನಾಟಕ ಬೋರ್ಡ್ ಇತ್ತು, ಕರ್ನಾಟಕ ನಂಬರ್ ಪ್ಲೇಟ್ ಇತ್ತು. ಉಂಡಾ ಯಾವ ಭಾಷೆ ಇದೆ? ಉಂಡಾ ಚಲೋ ರೋಡ್ ಉಂಡಾ? ಇಲ್ಲಿ ಇನ್ನ ರೋಡ್ ಮುಂದೈತ್. ಮತ್ತೆ ಒಂದ್ ಸ್ವಲ್ಪ ಬಸ್ ಇದನ್ನ ಬಂತು. ನಡ ಆಯ್ತು. ಓಂ ನಮಃ ಶಿವಾಯ. ಎಲ್ಲಿ ಫಸ್ಟ್ ಗುಡಿ ಕಾಣಿಸ್ತೈತೆ ಅಲ್ಲಿ ನಿಲ್ಲಿಸ್ಪ. ಹೌದಪ್ಪ, ನೀನ್ ಮಾಡಿದ್ದ ನೀ ಮಾಡಿದ್ದ ಪಾಪಕ್ಕ ನಾವು ಅಲ್ಲೇ ಪಶ್ಚಾತ್ತಾಪ ಪಡ್ಬೇಕು. ಸ್ಟುಡಿಯೋನಾಗ ಕರೆಕ್ಟ್ ಇಟ್ಟಿದ್ದಂದ್ರ ಇಲ್ಲಿ ಬಂದು ನಮ್ದು ಟ್ರಿಪ್ ಮೇಲೆ ಚಲೋ ಜಾಗ ಇತ್ತು, ಇಲ್ಲಿ ಇಡ್ಬೋದಿತ್ತು. ಇಲ್ಲಿ ಇಲ್ಲೇನು ಇದನ್ನು ಇಲ್ಲ. ಬಾ ಈಗ ಇಡ್ಬಾ. ಬಂದಾರಿ ಮಾಡಿದ ತಪ್ಪನ್ನು ಪಶ್ಚಾತ್ತಾಪ ಪಡಾಕ, ಅದನ್ನೆಲ್ಲ ತಿದ್ದುಕೊಳಕ್ ಎಷ್ಟು ಪ್ರಯತ್ನ ಪಡ್ಬೇಕ ಎಲ್ಲ ಮಾಡಾತನ್ರಿ. ಮನಸ್ಸೊಳಗ ಒಂದ್ ಕಡೆ ನಾ ತಪ್ಪು ಮಾಡೀನಿ ಅಂತ ಖರೆ ಇರ್ತೈತು. ಅದ ಅಷ್ಟು ಇಮ್ಮೆಚೂರ್ ಇಲ್ಲ, ಅಷ್ಟು ಚೂಲ್ ಇಲ್ಲ ನಮ್ ಸೂರಜ್. ಇವೆಲ್ಲ ಅರ್ಥ ಆಗಂಗಿಲ್ಲ. ಅರ್ಥ ಆಕತಿ ಅವನಿಗೂ. ಆದ್ರ ಅದು ಒಂದು ಯೌವನದ ಹುಚ್ಚಾಟ ಅಂತ ಇರ್ತೈತಲ್ರಿ, ಹುಚ್ಚು ಕೋಡಿ ಮನಸ್ಸು. ಆ ಹುಚ್ಚು ಕೋಡಿ ಮನಸ್ಸಿಂದ ಇಷ್ಟ ಕೋಡಿತನ ಹಾಕೋರಿ. ಅದಕ್ಕೆ ಅವ್ ಮಾಡಿದ ತಪ್ಪಿಗೆ ನಾವಿಲ್ಲೇ ಕ್ಷಮಾಪಣೆ ಕೇಳಾಕಂತ ಇಲ್ಲ. ಹನುಮಪ್ಪನ ಗುಡಿ ಐತ್ರಿ, ಅಲ್ಲಿ ಚರ್ಚನು ಐತಿ. ಡೇಂಜರ್ ಆತಲ್ಲ ಇದು. ಸೂಪರ್. ಇಲ್ಲೇ ಕೈ ಕಾಲು ತಗೊಂಡು ಹೋಗೋಣ ಬರ್ರಿ. ಯಾವ ದೇವಸ್ಥಾನ ಇದು? ನೀ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ದೇವಸ್ಥಾನ. ಯಾವ ದೇವಸ್ಥಾನ?
ನೋಡ್ರಿ ಈಗ ಸೀದಾ ಗುಡ್ಡದ ಮೇಲಿಂದ ಹರಿದು ಬರುತ್ತಿರುವಂತ ನೀರನ್ನು ಕಾವೇರಿ ತಾಯಿಯನ್ನು ಚೇತನ್ ಮಾರಮಿಡ್ ಅವರು ಕುಡಿತಾ ಇದ್ದಾರೆ. ಹಾ ಜಲಂ ಜಲಧಾರೆ, ಹಾ ಜಲ ಜಲ ಜಲಧಾರೆ. ಇದ್ಯಾಕೋ ನಮ್ಮ ಕೊರಿಯೋಗ್ರಾಫ್, ನಾವು ಕೊರಿಯೋಗ್ರಾಫ್ ಮಾಡಿ ಸಾಂಗ್ ನೆನಪಿಗೆ ಬರ್ತಿದೆಯಲ್ಲ. ಈ ಜಲಂ ಜಲಧಾರೆ, ಹಾ ಜಲ ಜಲ ಜಲಧಾರೆ, ಜಲಂ ಜಲಧಾರೆ, ಹಾ ಜಲ ಜಲ ಜಲಧಾರೆ. ನಡ್ರಿ ಗಂಗಾ ಮಾತೆಗೆ ನಮಸ್ಕರಿಸಿ ನಾವು ಒಳಗೆ ಹೊಂಟೇವ್ರಿ. ಈಗ ಚಸ್ಮಾ ತೆಗಿಯೋನಂತ ಹೋಗಿ ನಮಸ್ಕಾರ ಮಾಡಿ ಬಂದಿನ. ನೀವು ದರ್ಶನ ಮಾಡಿದ್ರೆ ಇಲ್ಲಿ ಯಾರೋ ಇವ್ರದ ನಮ್ಮ ಸಿದ್ಧಾರೂಢ ಅಜ್ಜವ್ರ ಗತ್ತಂಗ ಇಲ್ಲಿ ಯಾರೋ ಇವ್ರದ್ದು ಮಹಾರಾಷ್ಟ್ರದ ಯಾರೋ ಇದು ಇರ್ಬೇಕು ಸ್ಟೋರಿ. ನಮ್ಗೇನು ಐಡಿಯಾ ಇಲ್ಲ, ನಮಗೂ ಐಡಿಯಾ ಇಲ್ಲ. ಕೈ ಮುಗಿ ಅಲ್ಲಿ ಕೆಳಗೆ ಗಣಪತಿನೂ ಐತಿ. ಗಣಪ ಯಾವ ಗೊತ್ತಾಗಿಲ್ಲ. ಗಣಪತಿ ದೇವರು ಉಂಟು, ಎಲ್ಲ ದೇವರು ಉಂಟು. ಕೈ ಮುಗಿದ್ಬಿಡ್ರಿ, ಆಶೀರ್ವಾದ ತಗೊಂಡು ಆಶೀರ್ವಾದ ಕೊಡ್ಸಪ್ಪ ನಮ್ಮ ಎಲ್ಲ ಭಕ್ತಾದಿ ಇವರಿಗೆ, ಆಡಿಯನ್ಸ್ ಭಕ್ತಾದಿಗಳಿಗೆ ಆಶೀರ್ವಾದ. ನೋಡುತ್ತಿರುವ ವೀಕ್ಷಕರಿಗೆ, ಆಮೇಲೆ ನಮ್ಮ ಚಂದಾದಾರರಿಗೆ, ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಬಂಧುಗಳಿಗೆ, ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಅಜ್ಜನ ಆಶೀರ್ವಾದ ಸದಾ ಹಿಂಗೆ ಇರ್ಲಿ ಅಂತ ಹೇಳಿ ಬೇಡ್ಕೊಂತ ಒಂದು ಬರ್ರಿ ಒಬ್ಬರು ನಂತರ ನೀವು ಬಂದಾಗ ಬರ್ರಿ. ಇಲ್ಲಿ ಯಾವ್ದು ಘಾಟ್ ಐತಲ್ಲ, ಚೊರ್ಲ ಘಾಟನ ಇದು, ಅನ್ಮೋಡ್ ಘಾಟ್. ನಾವು ಚೋರ್ಲಾ ಘಾಟ್ ಹೋಗಾಕ್ ಹೋಗಿ ಅನ್ಮೋಡ್ ಘಾಟಿಗೆ ಬಂದೀವಿ. ಅದೋ ಹೊಲಸ ರೋಡ್ ದಾಟಿ ಎಂತ ಚಂದ ಘಾಟ್ ಉಂಟು ನೋಡ್ರಿ ಇದು. ಅಲ್ವಿನ ಅಣ್ಣನೂ ಬರ್ಬೋದ್ರಿ ಇಲ್ಲಿಗೆ. ಯಾಕೆ? ಅವ್ರದ್ದು ಚರ್ಚನೂ ಐತಲ್ಲ. ನಮ್ಮ ಹೌದಾ, ಅಲ್ವಿನ ಅಣ್ಣನು ಬರ್ಬೋದು. ಅಕ್ಷಯಣ್ಣ ಅಲ್ವಿನ ಅಣ್ಣ ಬಂದ್ರೆ ಅಕ್ಷಯಣ್ಣ ಇಲ್ಲ ಜಾತಿ ಮೇಲೆ ಏನು ಹೊಡ್ಯಾಕತ್ತಾನಲ್ಲ ನಮ್ಮ ನೀವು ಹೊಡೆಸ್ತೀರ. ಈಗ ಅವ್ರ ವೀಕ್ಷಕರಿಗೆ ಇವನು ಬೂಟಾಟಿಕೆ ನೋಡ್ರಿ ಒಂದು. ಅವ್ರ ವೀಕ್ಷಕರು ನಾವು ಹಿಂಗ್ ಜಾತಿ ಮೇಲೆ ಹೊಡ್ಯಾಕತ್ತಾನ ಅಂದಿದ್ದಕ್ಕ ಇಲ್ರಿ ನಾನು ಹಂಗೇನಿಲ್ರಿ ತಮಾಷೆ ಮಾಡಿದ್ದ ಅಂದ. ಅದಕ್ಕೆ ಹಂಗಿದ್ರಲ್ಲಿ ಯಾಕೆ ಹೋಗ್ಲಿಲ್ಲ ನೀ ಅಂದ್ಬಿಟ್ಲೆ ಪಟ್ಟನ ಹೋಗಿ ಬಂದರಿ ಅವ. ಒಮ್ಮೆ ಗೋವಾ ಹೊಂಟ ಕೂಡ ಶಿವರಾಜನ್ ಕ್ರಿಯೇಟಿವಿಟಿ ಝೀರೋ. ತನ್ನ ಕಾರಿನ ತಾನ ಔಟ್ವರೆಗೆ ಲಾಕ್. ಮತ್ತೆಲ್ಲ ಹೋಗ್ಬೇಕು ಹೇಳ್ರಿ, ಹೋಗಿ ಬಂದ್ರಿ. ಅಲ್ಲಿ ಹೋಗಿ ಏನ್ ತೋರಿಸಿದೀವಿ? ತಾಯಿ ಮೇರಿ ಆಶೀರ್ವಾದ ತಗೊಂಡ್ ಬಂದೆ. ಅವ್ರ ಲೇಡಿ ಆಫ್ ವೆಲಂಕನಿ ಅಂತ ಮೇರಿ ಅವ್ರ ದೇವ್ರದೇ ಇರುದಲ್ಲಿ ಬರ್ದಾರ ನೋಡ. ಅಂದ್ರ ಅವ್ರಿಗೆ ಹಂಗ ಕರಿತ್ರ ಇನ್ನೊಂದು ರೂಪ. ಅದೆಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಎದಕ್ ಹೋಗ್ತಾರೆ. ಇದು ಕರೆ ಕೇಳ್ಕೊಂಬೋಗ, ಅಜ್ಜಿ ಕೇಳ್ಕೊಂಬೋಗ, ಏನನ್ನು ತಿಳ್ಕೊಂಬರ ಪೇರ್ ಪ್ರೆಷರ್ ಬಂದ್ಬಿಟ್ಟಾನ. ತೋರ್ಸಬೇಕಿದೆಯಲ್ಲ ಅಲ್ಲೋಗ ತೋರ್ಸಾಕ್ತಿತ್ತಂದ್ರಿ ಅವ. ಗೊತ್ತಿರ್ಲಿಲ್ಲ ಯಾರಂತಂದ. ಅಜ್ಜಾರ್ ಮುಗ್ದಿತ್ತ. ಇದು ಯಾವ ದೇವ್ರಂದ್ರೆ ಅವರ್ ಲೇಡಿ ಆಫ್ ವೆಲಂಕಿನಿ. ಇಲ್ಲಿ ಬೋರ್ಡ್ ನೋಡಿ ಅದನ್ನ ಕೇಳಕ್ ಕನ್ಫರ್ಮೇಶನ್ ಇಲ್ಲಾರ್ದಂಗೆ ಇಲ್ಲಿ ನೋಡಿ ಏನೋ ಓದಿದ್ಯಲ್ಲ, ಓದೋದ್ ನಿನ್ನೊಮ್ಮೆ. ಶ್ರೀ ನೋಡ್ರಿ ಓದ್ತೇನೆ. ಶ್ರೀದೇವ್ ದೂದ್ ಸಾಗರ್ ಆಜೋಬಾ ಅಂತ ಬರ್ದಾರ. ಅಲ್ಲಿ ಒಳಗಿದ್ದಿದ್ ಮೂರ್ತಿ ಯಾರ್ದೆ? ಆಜೋಬಾ. ಬರ್ದು ಒಳಗ್ ಬ್ಯಾರೆದವ್ರನ್ನ ಯಾಕೆ ಇಡ್ತಾರ? ಹಂಗಲ್ಲ. ಈಗ ನೋಡ್ರಿ ಶಿವನಿಗೆ 1000 ಹೆಸರು. ಇರ್ಲಿ ಒಂದ್ ಫೋಟೋ ತೆಗಿಬೇಕಂತ ಅವ್ರದ್ದು. ಫೋಟೋ ತೆಕ್ಕೊಡ್ತೀವಿ. ಇವತ್ತೇನ್ ಮಾಡ್ಯಾನ ಗೊತ್ತೇನ್ರಿ ಅಂತ. ಯಾವ್ದೌದು ಹೇಳೋನ್ ಬಾ, ಜನರಿಗೆ ಹೇಳ್ಬೇಕಿದ್ನ. ಇವ್ ಮಾಡಿದ್ದ ಕರ್ಮಕಾಂಡ ಹೇಳು. ಸೂರಜ್ ಇವತ್ತ ನೀನು ಅಲ್ಲೇ ನೀವತ್ ಮಾಡಿದ್ದು ಹೇಳ್ಬೇಕಲ್ಲ ಅವ್ರಿಗೆ. ಆ ಕರ್ಮಕಾಂಡ ಅಲ್ಲ ಅಲ್ಲ, ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಗ ಹುಡುಗರು ಯಾರಾದ್ರು ಈಗ ನೋಡ್ರಿ ಲೇಡಿ ಆಫ್ ವೆಲಂಕಿನಿ ಅಂದ್ರೆ ಮೇರಿಯ ಒಂದು ಇದು ಅಂತ್ರಿ, ಇನ್ನೊಂದು ಅವತಾರ ಅಂತ. ಮೇರಿ ತಾಯಿ ಅವತಾರ ನಾವ್ ಇಲ್ಲಿ ವೆಲಂಕಿನಿ ಒಳಗ್ ನೋಡಿದ್ವಿ. ನೀವ್ ಮಂಚಿಕೇರಿ ಭಾಷೆ ಕಲ್ಸ್ಕೊಡು. ಇಲ್ಲ ಮಾತಾಡಂತ ನನಗೂ ಬರ್ತದ ಸ್ವಲ್ಪ ಹಂಗ. ಹೇಳ್ರಿ ಮಾತಾಡ್ರಿ. ಏನೇ ಸುರು ಏನೇ ಸುರು
ಏನ್ ಕೇಳಿದ್ರು ಏನೇ ಎಲ್ಗ ಹೋಗ್ತಾ ಸುರು ಗಾವಾ ಗಾವಾ ಸುರು ಇಚಾರ ಕಾಪಿ ಡೇಂಜರಸ್ ಕರ್ವ್. ಇಡೀ ಟ್ರಿಪ್ ದಾಗ ಸೂರಜಿಂದ ಅಕ್ಕೋಡ್ ಮುಖಗಳ ನೋಡೋದ್ ಆಕೇತಿ ಲಾಸ್ಟ್ ಟೈಮ್ ಗೋವಾಗ್ ಬಂದಾಗ ಹಂಗ ಇತ್ತ, ಈಗ ಹಂಗ ಹೆಂಗಿತ್ತ ಬರೇ ಮಕ್ಕ ಹಿಂಗ ಆ ಸೈಡ್ ಒಳ್ಳಿಸ್ ಕುಂತು ಬಿಡುದು. ಎಂಜಾಯ್ ಮಾಡು ಎಂಜಾಯ್ ಮಾಡು ಸುರು, ಎಂಜಾಯ್ ಮಾಡ ಮಾಡಪ್ಪ ಎಂಜಾಯ್ನಾ. ಮಸ್ತ್ ಮ್ಯಾಪ್ ಮಾತ್ರ ಎಂಜಾಯ್ ಮಾಡಕ ಬಿಡಂಗಿಲ್ಲ ಒಟ್ಟ. ಒಟ್ಟ ಇಲ್ಲ. ನಮ್ಮ ಒಬ್ಬನ ಸ್ಯಾಡ್ ಆಗಿ ಇಬ್ಬರನ್ನು ಜಗ್ಗಿ ಹಿಡ್ಕೊಂಡ್ಬಿಟ್ಟ. ನಾವ್ ಈಗ ನೋಡ್ ನಾವ್ ಅದಕ್ಕೆ ಎಂಜಾಯ್ ಸೂರುಗ್ ಎಂಜಾಯ್ ಮಾಡೋದು ಹೆಂಗಂತ ತೋರ್ಸಾತಿ. 11 ಐತ್ರಿ, ಹಾ ದೇವ್ರ ಹತ್ರ ಬೇಡ್ಕೊಂಡೆ. 11 ಕತಿನಾರ ಗೊತ್ತೈತಿಲ್ಲ, ಅದ್ರದ್ದು ಅರ್ಥರ ಗೊತ್ತೈತಿಲ್ಲ. ಇಲ್ಲ ಅದೊಂದು ನ್ಯೂಮರಾಜಿಕಲಿ ನ್ಯೂಮರಲ್ಲಿ ಇದು ಈ ಟೈಮಿಗೆ ಬೇಡ್ಕೊಂಡೆ ಅಂದ್ರೆ ನೀನು ಅದು ಆಕ್ಚುಲಿ ರಾಕ್ಷಸಗ ನಿನ್ನ ಪ್ರಾಣ ನಿನ್ನ ಆಹುತಿ ಕೊಟ್ಟಂಗದ. ಏನ ಕರೆ ಹಂಗ ಐತದ. ಬೇಡ ಬೇಡ ಅಂಡು ಕಂಟ್ರೋಲ್ ಸೆಟ್ ಜಡ್ ಸ್ಟೈಲೇ ಬೇರೆ, ಹಾ. ಲುಕ್ ಬೇರೆ. ಇವನ್ನ ತಿಕ್ಕ ಬೇರೆನೆ. ಕೇಳೋ ಬಿಯರ್ ಐತ್ನ ಕೇಳು. ಅದೆಲ್ಲ ಇಲ್ಲ, ನಾವ್ ನೀರ್ ತಗೋದು. ಹಂಗ ಕುಡಿದಷ್ಟ ಇದು ಬಿಯರ್ ಕೇಳಂಗಿಲ್ಲ. ಇದು ಎಣ್ಣೆದೈತಿ ಬರ್ರಿ. ಯಾರದ ಓನರ್? ಓನರ್, ಪ್ರಾಪರ್ಟಿ ಓನರ್, ಪ್ಲೀಸ್ ಟಾಕ್ ಟು ಮೀ. ಪ್ರಾಪರ್ಟಿ ಓನರ್. ಹಲೋ. Yes. हाय, दिस Hi. इज सूरज. हमने कल एयरपोर्ट पे बुक किया था ना, हाँ हाँ हाँ। अभी आ रहे हैं हम. आओ जी बा. अच्छा, कितनी देर में पहुंच जाओगे? अभी 1 घंटा, अभी इधर 20 मिनट्स 20 मिनट्स में sure पहुंचे. है. 20 मिनट्स, राइट? हाँ. हाँ ओके, ठीक है। मैं ठीक। आपको आकाश का नंबर दे देता हूँ। हाँ। आकाश मेरा केयरटेकर है, धन्यवाद. वो प्रॉपर्टी पे ही रहता है, ओके तो वो he'll guide you with the checking. धन्यवाद धन्यवाद. ओके यस, थैंक यू सर. लव यू. लव यू सर. लव यू. ಸುಮ್ಮನಿರ್ರಿ. ಗೋವಾಗ ವನ್ಯ ಜೀವಿಗಳ ಸಂರಕ್ಷಣಾ ಕೇಂದ್ರ ಅನ್ನೋದು ಅದಕ್ಕೊಂದು ರೀಸನ್ ಐತಿ, ಅದಕ್ಕೊಂದು ಅರ್ಥ ಐತಿ. ಅದಕ್ಕಂದ್ರೆ ನೋಡ್ರಿ, ರೆಡ್ ಡ್ರ್ಯಾಗನ್ ಫ್ಲೈ ನೋಡಿದ್ರಿ, ಕೆಂಪು ಡ್ರ್ಯಾಗನ್ ಫ್ಲೈ ಕನ್ನಡನಾಗ ಏನಂತ ಗೊತ್ತಿಲ್ಲ. ಅದ್ರ ಬಾಜುಕ್ ಸೂರಜ್, ಏನು ಕ್ರೇಜಿ ಅಲ್ಲ. ಅದಾದ್ಮೇಲೆ ಇಲ್ಲೊಂದು ಡ್ರ್ಯಾಗನ್ ಫ್ಲೈ ಐತೆ ನೋಡ್ರಿ. ಇಲ್ಲೊಂದು ಐತೆ ನೋಡ್ರಿ ಡ್ರ್ಯಾಗನ್ ಫ್ಲೈ. ಇದು ಬೇರೆ ಕಲರ್. ಡ್ರ್ಯಾಗನ್ ಫ್ಲೈಗಳ ಸಾಮ್ರಾಜ್ಯವಾದಂಥ ಗೋವಾಗೆ ಬಂದೇವ್ರಿ ನಾವು. ಗೋವಾನಾಗ ಡ್ರ್ಯಾಗನ್ ಫ್ಲೈಸ್ ಭಾಳ ವೆರೈಟೀಸ್ ಅದಾವ. ಒಂದು ಕೆಂಪು, ಒಂದು ಹಸಿರು, ಹಿಂಗೆ. ಈಗ ಆಕಾಶ್ ಭಾಯಿ ಲೈನ್ ಮಾತಾಡ್ತಾರೆ, ಯಾವ ಆಕಾಶ? ನಮ್ಮ ಕೋಆರ್ಡಿನೇಟರ್. हेलो हेलो आकाश हेलो. भाई. हेलो। हाँ भाई, हाँ हम आ रहे हैं उधर एयरबीएनबी. हम सूरज है. हेलो हेलो, आपका? हम सूरज है, हम आ रहे हैं अभी. हाँ आप वहीं पे हो? हाँ, उधर मैं हूँ, आ जाइए उधर। मैं मेरा भाई भी है, आपको चेक इन दे देगा, आप आइए। ठीक है. लव यू भाई, लव यू. थैंक यू. लव यू भाई, लव यू. ಸೂರಜ್ ಆಮೇಲೆ ಅಲ್ಲಿ ಹೋಗ್ಬೇಕು, ಇವನಿಗಂತ ರೂಮ್ ರೆಡಿ ಮಾಡಿ ಸೂರಜ್ ಹಿಂಗ ಬಾತ್ಕೊಳ್ಳಿ ಕುಂದ್ರಿಸ್ಯಾರ. ರೆಡಿ ಆಗಿ ಫುಲ್ ಅರೆ ಸೂರಜ್ ಭಾಯ್ ಪೆಹಲೆ ಹಿ ಬತಾನಾ ತಾನಾ ಅಂತೇಳಿ ಅದ ಹಿಂಗ ಟವಲ್ ಗತಿ ಹಿಂಗ ಅರ್ಬಿ ಇರ್ತೈತಲ್ಲ ಮ್ಯಾಲೆ Full bathrobe. ಅದ ಹಾಕೊಂಡ್ ಹಿಂಗ್ ತೆಲಿಗೆಲ್ಲ ತೆಲಿ ಸ್ನಾನ ಮಾಡಿ ಅದ. ಕೂತಿರ್ಬೇಕ. ಬಾತ್ರೂಮ್ ಹಾಕೊಂಡು ಸೂರಜ್ आओ ना ಅಂತೇಳಿ आज पूरा फ्री कर दूंगा मैं ಅಂತೇಳಿ. आज ಸೂರಜ್ ಲಕ್ಕಿ ಡೇ ಇವತ್ತ. ಆಯ್ತ್ರಿ, ಒಳ್ಳೇದಾಗ್ಲಿ ಸೂರಜ್ಗ. ಆಲ್ ದ ಬೆಸ್ಟ್. ನಾವು ಹೊಂಟಿದ್ದು ಯಾವ್ದು ಸಿಲೋಮ್, ಸಿಯೋಲಿಮ್, ಗೋವಾ ಸಿಯೋಲಿಮ್, ಶಿವೋಲಿಮ್ ವಾಟ್ ಎವರ್ ರೀ. ಅದು Airbnb ಒಳಗೆ ಬುಕ್ ಮಾಡಿದ್ವಿ. ಎಷ್ಟು ಒಂದು ದಿವ್ಸಕ್ಕೆ 4,500 ರೂಪಾಯಿ ಕೊಟ್ಟಾರ್ರಿ. 2 ದಿವಸಕ್ಕ 2 ದಿವ್ಸದ ಅಂದ್ರೆ ಇವತ್ತು ರಾತ್ರಿ ನಾಳೆ ರಾತ್ರಿ ಮುಗಿತಾನ ರೌಂಡ್ ಟೈಮ್. ಏನ ನಾಳೆ ಬಿಡುದು. ನಂದಲ್ಲಿ ಕೆಲಸ ಐತಪ್ಪ, ಅಲ್ಲಿ ಇವನಿಗೆ ಹೇಳಕ್ ಕುಂತೀನಿ ನಾನು. ನಿಮಗೆ ಹೇಳಿದ್ನಲ್ಲ ನೀನೆ. ಇಲ್ಲ, ನಾ ಬಸ್ ಹತ್ತೇನೆ. ಐದ್ರೆ ಯಾ ಬುಕಿಂಗ್ ಆಲ್ರೆಡಿ ಸೂರಜ್. ಗೋ ಇನ್ ದ ಸ್ಟ್ರೇಟ್ ಆಫ್ ದಿ ಲೆಫ್ಟ್. ಎಸ್, ಥ್ಯಾಂಕ್ ಯು ಸರ್. ಇಂಗ್ಲೀಷ್ ಮಾತಾಡ್ಬೇಕ್ರಿ, ಗೋವಾಗ ಬಂದ್ಮೇಲೆ ಇಂಗ್ಲೀಷ್ ಕಲಿಬೇಕು. ಯಾಕಂದ್ರೆ ಗೋವಾದಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ.
ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡುಕಿ ನೋಡ್ರಿ ಈ ಹಾಡ್ ಜೊತೆಗೆ ನಾವು ಗೋವಾಕ್ ಬಂದ್ರು ನಮ್ಮ ತನ ಬಿಟ್ಕೊಡಂಗಿಲ್ಲ ಅನ್ನುವಂಗ ನಮ್ಮ ಹುಲಿಗಳು ಜೈ ಕರ್ನಾಟಕ. ನಮ್ಮ ಹುಲಿಗಳು ಇಲ್ಲೇ ಅದಾವ್ರಿ. ನನ್ ಬಿಜಾಪುರ ಅವರು ಸೂಪರ್ ಸೊಸೈಟಿಯಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ. ಆತಲ್ರಿ ಇಲ್ಲಿ ಹೆಸರೇನ್ ಬೈ? ನನ್ನ ಹೆಸರು ಸಂತೋಷ್ ಅಂತ. ಸಂತೋಷ್ ಸನ ಆಹಾ ಸಂಗೀತ ಓಹೋ ಓಹೋ ನೋಡಿ ಸಂತೋಷ ಮಂಜಿತ ಆಹಾ ಆಹಾ ಕನ್ನಡದ ಕಂಪು ಎಲ್ಲೆಲ್ಲೂ ಬೀಸಲು ಸೂಸಲು ನಾವಾಗೆ ಬಂದು ಇಳಿದಿದ್ದೇವೆ. ಕನ್ನಡದವರನ್ನು ಬಿಟ್ಟು ಕೊಡದೆ ನಮ್ಮ ಕನ್ನಡಿಗರೇ ಸಿಕ್ಕಿದ್ದಾರೆ. ಕನ್ನಡದವರು ಈ ಕನ್ನಡಿಗರಿಗೆ ರೂಮ್ ಕೊಡುವ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕನ್ನಡದ ಸಂತೋಷ್ ಅವರು ಇಲ್ಲಿ ನಮ್ ಜೊತೆ ಇದ್ದಾರೆ. ಕ್ಯಾಮ್ರಾಮನ್ ಸೂರಜ್ ಜೊತೆ ಉಗ್ಲಿ ಇಟ್ರೆ ನೋಡ್ರಿ ಕೈ ಮೇಲೆ. ಏನ್ ಸ್ಪೀಡ್ ಪ್ರಾಪರ್ಟಿ ಚಲೋ ಐತಲ್ಲ. 201 ಕಣೋ. ನಮ್ ರೂಮ್ ಯಾವ್ದು? 201 ಇಲ್ಲ ಸಾಯಿ ಕುಮಾರ್ ಅವ್ರು ಬಂದ್ ಹೆಸರಿಟ್ಟಾರ್ರಿ ಇಲ್ಲಿ. ರೂಮ್ ನಂಬರ್ ಏನು? ರೂಮ್ ನಂಬರ್ ನೋಡ್ರಿ ನಾವು ಇವತ್ತು ನಿಮ್ಗೆ ಇನ್ನೊಂದು ನಾನು ಆಗಲಕ್ಕೆ ಬರೀ ಹೇಳತ್ತಿದ್ದೆ, ಬಟ್ ಈಗ ಅದನ್ನ ಹೆಂಗಾಗಿತ್ತು ಅದು ಸೀನಲ್ಲಿ ಹೊಲದಾಗ ಸೂರುಂದ ಅಂತೇಳಿ ಹೆಂಗೆ ತಿಳಿಸ್ಕೊಡ್ಬೇಕಂತೇಳಿ ನಾನು ಚಿಂತಾಜನಕನಾಗಿದ್ದೆ ರೀ. ಅಂದ್ರೆ ಈಗ ನನಗೆ ತಿಳಿವಲ್ದಾಗಿತ್ತು ಹೆಂಗೆ ಹೇಳ್ಕೊಡ್ಲಿ, ಹೆಂಗೆ ತಿಳಿಸ್ಲಿ ಜನಕ್ಕೆ ಅಂತೇಳಿ. ಆದ್ರೆ ದೇವ್ರ ಕೈ ಹಿಡಿತಾನ, ಕೈ ಯಾವತ್ತೂ ಬಿಡಂಗಿಲ್ಲ ದೇವ್ರ. ಒಂದು ವಿಡಿಯೋದ ಮೂಲಕ ದೇವ್ರ ಇದನ್ನು ತೋರಿಸಪ್ಪ ಜನತೆಗೆ, ಸುರು ಹೆಂಗೆ ಮಾಡ್ಯಾನ ಏನು ಅನ್ನೋದನ್ನ ತೋರಿಸ್ ಅಂತೇಳಿ ಹೇಳಿ ಒಂದು ವಿಡಿಯೋ ಕಳಿಸ್ತ ದೇವ್ರ. ನೋಡಿ ಸೂರ್ಯ ಇವತ್ತು ಹೊಲದಾಗ ಮಾಡಿದ್ದರಿ. ಅದ ಎದಕ್ಕೆ ವಿಡಿಯೋ ಡಿಲೀಟ್ ಮಾಡಿದಿ ಅಂತ ಕೇಳಿದ್ರ, ನಾ ಬಂದಾಗ ಅದು ಹಸಿ ಕೈ ಎಲ್ಲ ಕಂಡು ಬಿಡ್ತ್ರಿ. ನಾನು ಬಂದಿದ್ದು ಪ್ರೂಫ್ ಇತ್ತದ, ಅದಕ್ಕೆ ನನಗೆ ಅದನ್ನ ಅದಿಲ್ಲ ಅಂದ್ರೆ ನೀವು ಹೆಂಗಾದ್ರೂ ಹೇಳ್ರಿ ನಡಿತೈತಿ, ಆದ್ರೆ ನಂಗೆ ಪ್ರೂಫ್ ಇರಬಾರ್ದಾಗಿತ್ತು. ಅದಾದ್ಮೇಲೆ ಇನ್ನೊಂದು ಏನು ಮಾಡಿದ್ವಿ ನಾವು, ಅವ್ನು ಬಂದುಗುಟ್ಲೆ ಕೈ ತಕೊಂಡಿಲ್ಲ, ನಮ್ಮನ್ನು ಮುಟ್ಬೇಡ ಅಂತ ಹೇಳಿ ಕಾಡ್ಸಿದ್ವಿ ಅವನಿಗೆ. ಅದು ರೆಕಾರ್ಡ್ ಆಗ್ಬಿಟ್ಟಿತ್ತಲ್ಲ, ಅದು ಟೆನ್ಷನ್ ಅವನಿಗೆ, ಅದನ್ನ ಹಾಕ್ಬಿಡ್ತಾನೆ ಅಂತ ಹೇಳಿ. ಆ ಸ್ವಾರ್ಥಕ್ಕೋಸ್ಕರ ನಂದು ಎಷ್ಟೋ ದೊಡ್ಡದೊಂದು ಮಿಲಿಯನ್ ಮುಟ್ಟು ವಿಡಿಯೋದ ಇದನ್ನ ಕಸ್ಕೊಂಡ್ಬಿಟ್ಟಾರಿ ಅವ. ಏನ್ ಮಾಡ್ಲಂಗ ಇರ್ತೀನಿ ಜೀವನದಾಗ, ಮಾಡಂಗಿಲ್ಲ. ಆತೋ ಮಗ 2 ದಿವಸ ಇವನಿಗೆ ಬೈಕೇನಿಗೆ ಬಿಡಂಗಿಲ್ಲ, ಲಾಕ್ ಮಾಡೋದು. ಅದಿಲ್ಲ ಅಂದ್ರೆ ನಾವು ಕುಡಿಯಂಗಿಲ್ರಿ, ಆದ್ರೂ ಒಂದು ನಾನು ವೈನ್ ತಗೊಂತೇನೆ, ಇಲ್ಲ ಅಂದ್ರೆ ಅಬ್ಸಲ್ಯೂಟ್ ಓಡ್ಕಾ ತಗೊಂತೇನೆ. ಅದ್ರ ಮ್ಯಾಗಿನ ಕ್ಯಾಪ್ ಇರ್ತದಲ್ಲ, ಅಲ್ಲೇ ಗುದದ್ವಾರಕ್ಕೆ ಹಾಕ್ತೇನೆ. ಕ್ವಾರ್ಕ್ನ ಗುದದ್ವಾರಕ್ಕೆ ಹಾಕಿ ಅದ್ ನೀವು ಬ್ಲಾಕ್ ಮಾಡ್ತಾರಲ್ಲ, ಅವಾಗ ಗೊತ್ತಾಕತಿ ಮಗನ ಏನ. ಈಗ ನಡೀತೈತೆ ನಿನಗೆ, ನಿನ್ನ ಆಡಿಯನ್ಸ್ ನೋಡ್ತಾರಿಲ್ಪ ಗುದದ್ವಾರ ಇಂದ ಹಂಗ ಅಂದ್ರ ನೋಡ್ತಾರ? ಯಾರ ಫೋನ್ ಅದು? ನಂದ ಫೋನ್. ನಿನ್ನ ಆಡಿಯನ್ಸ್ ನೋಡ್ತಾರಿಲ್ಲ? ಕಾಲ್ ತೆಗೀರಿ. ಯಾಕೆ? ಎಲ್ಲಿ ಕಾಲ್ ಇಡ್ತೀರಿ? ಎಲ್ಲಿ ಇಡ್ಲಿ ಹೇಳಿ? ಎಲ್ಲಿ ಇಡುದು ಬೇಡ. ಅದೇ ಮತ್ತೆ ನೀ ಕೇಳಿದ್ರಿ ಅದಕ್ಕೆ, ಮತ್ತೆ ಆಫರ್ ಅದಕ್ಕೆ ಕೊಟ್ಟು ಎಲ್ಲಿ ಕಾಲ್ ಇಡ್ತೀರಿ? ಕಾಲ್ ತೆಗೀರಿ ಅಂದಿದ್ ನಾನು. ಅದಾದ್ಮೇಲೆ ಎಲ್ಲಿ ಕಾಲ್ ಇಡ್ತೀರಿ? ಚಾಕು ಇಕ್ಕ ತಗೊಂಡ್ ಹಾಕ್ತಾನಪ್ಪ. ಅವ ಬಾಳ ಸೈಕೋದನು ನೋಡಲ್ಲ. ಮಂತ್ರಾಳ ಅಂತಾನು, ಮಂತ್ರಾಳ ಅಂತ ಸುರು ಬಹಳ ಅರ್ಥ ಐತಿ ಇದ್ರಾಗ. ಸುರು ಏನಪ್ಪ ಇದು? ಅಯ್ಯೋ ನೋಡ್ರಿ ಆಡಿಯನ್ಸ್, ನಿಮಗೂ ಮಲಟ್ ಮಾಡತ್ತನ್ರಿ ಮಾ. ನಮ್ಮ ಆಡಿಯನ್ಸ್ ಮಲಟ್ ಮಾಡ್ತೀವಿ ಸುರು. ಕೇಸ್ ಹಾಕಿಸ್ತೇನೆ ಮಗ್ನೆ ನಿನಗೆ. ಮತ್ತೆ ಜಗ್ತಿ ಸುರು ಆಡಿಯನ್ಸ್ ನಮ್ಮ ಆಡಿಯನ್ಸ್ ಮಲಟ್ ಮಾಡತ್ತನ್ರಿ ಮಾ. ಎಲ್ಲ ಹೊಂಟ್ರಿ ಇಷ್ಟೊತ್ತನ ನೋಡ್ರಿ, ಅಂದಮೇಲೆ ಒಂದು ರೌಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಆಮೇಲೆ ಬೆಲ್ ಐಕನ್ ಅಂತ ಒತ್ತಿಕ್ಬಿಡ್ರಿ, ಆಮೇಲೆ ಕಮೆಂಟ್ ಮಾಡ್ಲಂಗೆ ಹೋದ್ರಿ ಏನು ಮಾಡೋಕ್ಕಾಗತ್ತೆ, ಆದ್ರೂ ಮಾಡ್ರಲ್ಲ ಪ್ಲೀಸ್. ಲವ್ ಯು ಗಾಯ್ಸ್, ಬಾಯ್.